ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರುವ ಆರ್ಎಸ್ಎಸ್ಗೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡಲ್ವೋ ಅನ್ನುವ ವಿಚಾರ ಹೈಕೋರ್ಟ್ನಲ್ಲಿ ಇವತ್ತು ಹೈಕೋರ್ಟ್ನ ನ್ಯಾಯಾಧೀಶರ ಸೂಚನೆಯಂತೆ 5ನೇ ತಾರೀಕು ಶಾಂತಿ ಸಭೆ. ಆ ಶಾಂತಿ ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ ಆದ್ರೆ ಮಾತ್ರ ಅವಕಾಶ ಅನ್ನೋದು. ಚಿತ್ತಾಪುರ ಆರ್ಎಸ್ಎಸ್ ಸಂಘರ್ಷದಲ್ಲಿ ಬಿಗ್ ಅಪ್ಡೇಟ್, ಇದು ಬಿಗ್ ಅಪ್ಡೇಟ್. ಚಿತ್ತಾಪುರ ಆರ್ಎಸ್ಎಸ್ ಸಂಘರ್ಷದಲ್ಲಿ ಬಿಗ್ ಅಪ್ಡೇಟ್. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ಇಲ್ಲ. ನವೆಂಬರ್ 5ನೇ ತಾರೀಕಿನಂದು ಮತ್ತೆ ಶಾಂತಿ ಸಭೆಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನವೆಂಬರ್ 7ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಚಿತ್ತಾಪುರ ಆರ್ಎಸ್ಎಸ್ ಸಂಘರ್ಷದಲ್ಲಿ 2ನೇ ತಾರೀಕು ನಮಗೆ ಅನುಮತಿಯನ್ನ ಕೊಡಿ ಅಂತೇಳಿ ಪಥಸಂಚಲನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮನವಿಯನ್ನ ಸಲ್ಲಿಸಿತ್ತು. ಕೋರ್ಟ್ ಮೊರೆ ಹೋಗಿತ್ತು. ಆದ್ರೆ ಇದನ್ನ ಕೋರ್ಟ್ ಪುರಸ್ಕರಿಸಿಲ್ಲ. 5ನೇ ತಾರೀಕು ಶಾಂತಿ ಸಭೆ ಮಾಡಿ ಅದಾದ ನಂತರ ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿ 7ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಸಂಘರ್ಷದಲ್ಲಿ ಬಿಗ್ ಅಪ್ಡೇಟ್. ಎಲ್ಲರೂ ಅಂದುಕೊಂಡಿದ್ರು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತೆ ಅನ್ನೋದು. ಇನ್ನು ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಕರ್ನಾಟಕ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ರಾಜಗೋಪಾಲ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ರಾಜಗೋಪಾಲ್ ಅವರ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ಹೇಳಿ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್? ಈಗ ಕೋರ್ಟ್ ಇವತ್ತೊಂದು ಆದೇಶ ಕೊಟ್ಟಿದೆ, ಶಾಂತಿ ಸಭೆ ನಂತರ ಒಮ್ಮತಕ್ಕೆ ಬನ್ನಿ, ಆನಂತರ ತೀರ್ಮಾನ ಮಾಡೋಣ ಅಂತ ಹೇಳಿ. ತಮ್ಮ ಅಭಿಪ್ರಾಯ ಏನು? ತಾವೇನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಕೋರ್ಟ್ ಆದೇಶವನ್ನ? ಸರ್, ಆಕ್ಚುಲಿ ನಾವು ಇವತ್ತೇನೋ ಆದೇಶ ಬರ್ಬೋದೇನೋ ಕೋರ್ಟ್ ಅಂತ ಅನ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ನಾವೆಲ್ಲ 2ನೇ ತಾರೀಕಿಗೆ ಸಿದ್ಧತೆ ಮಾಡ್ಕೊಂಡಿದ್ವಿ, ಎಲ್ಲಾ ಜಿಲ್ಲೆಗಳು ತಾಲೂಕುಗಳಿಂದ ನಮ್ಮ ಕಾರ್ಯಕರ್ತರುಗಳಿಗೆ. ಸೊ ಈ ತರ ಒಂದು ಇದು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವತ್ತು ಶಾಂತಿ ಸಭೆ ನಡೆದಾಗ ಎಲ್ಲರೂ ಅವತ್ತಿನ ದಿನ ನೀವು ಬೇಕಂತ ಹೇಳಿದ್ರಿಂದ ಸರ್ಕಾರಕ್ಕೆ ಮತ್ತೆ ಕೋರ್ಟ್ ಯಾವ ತೀರ್ಮಾನ ತಗೊಳ್ಬೇಕು ಅನ್ನೋದು ಅವರು ಕನ್ಫ್ಯೂಷನ್ ಇರೋದ್ರಿಂದ ಮೋಸ್ಟ್ಲಿ ಇನ್ನೊಂದ್ ಸಾರಿ ಶಾಂತಿ ಸಭೆ ಮಾಡಿ ಮನವೊಲಿಸಿ ಅವರಿಗೆ ಏನಾದ್ರು ಆಡಳಿತ ಮಂಡಳಿಗೆ ಹೇಳಿರ್ಬೋದು. ಆದ್ರಿಂದ 5ನೇ ತಾರೀಕಿಗೆ ಶಾಂತಿ ಸಭೆ ಮಾಡಿ 7ನೇ ತಾರೀಕು ನಿಮಗೂ ಸಲ್ಲಿಸಿ ಅಂತ ಹೇಳಿರ್ತಾರೆ. ಓಕೆ, ನಾವು 2ನೇ ತಾರೀಕು ಸಿದ್ಧತೆ ಮಾಡಿದ್ದೀವಿ. ಸರಿ ಸರಿ ಸರಿ. ರಾಜಗೋಪಾಲ್ ಅವರೇ, ಶಾಂತಿ ಸಭೆಯಲ್ಲಿ ಏನಾಯ್ತು? ಯಾಕೆ ಒಮ್ಮತ ತೀರ್ಮಾನ ಬರ್ಲಿಕ್ಕೆ ಆಗಿಲ್ಲ? ತಾವು ಏನ್ ಹೇಳಿದ್ರಿ? ಆನಂತರ ತಮ್ಮ ಎದುರುಗಡೆ ಇದ್ದವರು ಮತ್ತೊಂದು ಸಂಘಟನೆಯವರು ಏನ್ ಹೇಳಿದ್ರು? ಸರ್, ಫಸ್ಟ್ ಗೆ RSS ಅವ್ರಿಗೆ ನೀವು ಯಾವತ್ ಮಾಡ್ತೀರಂತ ಅವ್ರು 2ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ದು. ಅದಕ್ಕೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ಕೂಡ ಅವತ್ತೇ ನಾವು 2ನೇ ತಾರೀಕಿಗೆ ಮಾಡ್ತೀವಿ ಅಂತ ಹೇಳಿದ್ದು. ನಾವು ಕೂಡ ಅವತ್ತೇ ಮಾಡ್ತೀವಿ ಅಂತ ಹೇಳಿದ್ವಿ. ಮತ್ತೆ ಉಳಿದ ಎಲ್ಲ 9 ಸಂಘಟನೆಗಳು 2ನೇ ತಾರೀಕಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಲಾಸ್ಟ್ಗೆ ಒಬ್ರು ಯಾರೋ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರು ಅಂತಾರಾಷ್ಟ್ರೀಯ ಅಂತ ಹೇಳ್ಬಿಟ್ಟು ಕೆಲವೊಂದು ಅಹಿತಕರ ದಲಿತ ಸಂಘಟನೆಗಳ ಮೇಲೆ ಆರೋಪ ಮಾಡಿದ್ರು. ಆವಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ವಿವಿಧ ಸಂಘಟನೆಯವರು ಮತ್ತೆ ನಮ್ಮವರು ಅವ್ರ ಮೇಲೆ ಸ್ವಲ್ಪ ಕೋಪಗೊಂಡು ಮುಗಿಬಿದ್ದು ಅದು ಶಕ್ತಿ ಸಭೆ ಕ್ಲೋಸ್ ಆಯ್ತು. ಅದು ಸರ್ ಸ್ವಲ್ಪ ಗಲಿಬಿಲಿ ಆಯ್ತಲ್ಲಿ. ಈಗ ಒಂದ್ ವೇಳೆ ಪರ್ಮಿಷನ್ ಏನಾದ್ರೂ ಕೊಟ್ರೆ ತಮ್ಮ ಸಂಘಟನೆಯ ಪಥಸಂಚಲನಕ್ಕೆ ತಾವು ಹೇಗ್ ತಯಾರಿ ಮಾಡ್ಕೋತೀರಿ? ತಮ್ಮ ವಿಚಾರ ಏನಾವಾಗ? 2ನೇ ತಾರೀಕಿಗೆ ಎಲ್ಲಾ ಕಾರ್ಯಕರ್ತರು ನಾವು ತಯಾರಿ ಮಾಡ್ಕೊಂಡು ರೆಡಿ ಆಗಿದ್ದೀವಿ ಸರ್. ಇವತ್ತು ಕೂಡ ಜಿಲ್ಲಾಡಳಿತ ಮಂಡಳಿ ನಮ್ಗೆ 2ನೇ ತಾರೀಕು ಅನುಮತಿ ಕೊಟ್ರೆ ನಾವು 2ನೇ ತಾರೀಕು ಖಂಡಿತ ಮಾಡ್ತೀವಿ. ಓಕೆ, ಈಗ ಇದು ಎಲ್ಲ ಒಂದು ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಿದೆ ಅಂತೇಳಿ ತಮ್ಗೆ ಅನಿಸ್ತಾ ಇಲ್ವಾ ಸರ್? ಒಂದ್ ಕಡೆಯಲ್ಲಿ ಒಂದಿಷ್ಟು ಜನ ನಾವು ಮಾಡ್ತೀವಿ ಅಂತ ಮತ್ತೊಂದ್ ಕಡೆಯಲ್ಲಿ ನೀವೆಲ್ಲ ಈಗ ಪಥಸಂಚಲನ ಮಾಡೋದಕ್ಕೆ ಅಂತ ಹೇಳಿ ತಯಾರಿ ಮಾಡ್ಕೊಂಡಿದ್ದೀರಿ. ಸ್ವಾಸ್ಥ್ಯ ಹಾಳು ಮಾಡೋರ ವಿರುದ್ಧ ನಾವಿದ್ದೀವಿ ಸರ್. RSS ಸಂಘಟನೆಯವರು ಲಾಠಿ ಹಿಡ್ಕೊಂಡು ಒಂದು ಶಾಂತ ರೀತಿಯಾಗಿರತಕ್ಕಂಥ ಜನರ ಮಧ್ಯೆ ಕೋಮು ಭಾವನೆ ಆಮೇಲೆ ಈ ತರ ಆಲೋಚನೆಗಳನ್ನು ಬಿತ್ತುವಂತ ಏನ್ ನಡೀತಾ ಹೆದರಿಸುವ ತಂತ್ರ ನಡೀತಾ ಇದೆ. ಅದಕ್ಕೆ ವಿರುದ್ಧವಾಗಿ ನಾವಿದ್ದೀವಿ ಸರ್. ಅವರು ರಾಜಗೋಪಾಲ್ ಅವರೇ, ನಂದೊಂದು ಅನುಮಾನ. ಈಗ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪಥಸಂಚಲನ ಮಾಡಿದ್ದಾರೆ. ತಮ್ಮ ಸಂಘಟನೆಗೆ 100 ವರ್ಷ ಸಂದಿರುವಂತ ಹಿನ್ನೆಲೆಯಲ್ಲಿ ಯಾವ ಕಡೆಗಳಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳಾಗಿದೆ ಒಂದು ಉದಾಹರಣೆ ಕೊಡಬಹುದಾ ತಾವು? ಸರ್, ನೀವು ಮಂಗಳೂರು ವಿಭಾಗ
ಏನ ಮಂಗಳೂರು ವಿಭಾಗ ಇದೆಯಲ್ಲ ಸರ್, ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಅಲ್ಲಿ ಇವತ್ತು ಸಾಮರಸ್ಯ ಹಾಳು ಮಾಡಿದ್ದಾರೆ ಸರ್. ಹಿಂದೂ ಮುಸ್ಲಿಂ ಅಲ್ಲಿ ಇವತ್ತು ಕೂಡ ಅಲ್ಲಿ ನೆಮ್ಮದಿಯಾಗಿಲ್ಲ ಸರ್ ಅಲ್ಲಿ ಜನಗಳು. ಓಕೆ, ರಾಜಗೋಪಾಲ್ ಅವರೇ, ನೀವ್ ಯಾಕೋ ಜಿದ್ದಿಗ್ ಬಿದ್ದಿದ್ದೀರಿ ಅಂತ ಹೇಳಿ ತಮ್ಗೆ ಅನ್ಸೋದಿಲ್ವಾ? 100ಕ್ಕೆ 100 ಸರ್, ನಾವು ಜಿದ್ದಿಗೆ ಬಿದ್ದಿದ್ದೀವಿ ಸರ್. ಅವ್ರು ಯಾವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಒಬ್ಬ ದಲಿತ ವ್ಯಕ್ತಿಯಿಂದ ಎದುರಿಸೋ ಪ್ರಯತ್ನ ಮಾಡ್ತಿದ್ದಿಲ್ಲ. ಅಲ್ಲಿ ಜನರಿಗೆ ಎದುರಿಸುವ ತಂತ್ರ ಮಾಡ್ತಿದ್ದಾರೆ, ಲಾಠಿ ಹಿಡ್ಕೊಂಡು ನಾವು ಅದಕ್ಕೆ ಅವ್ರ ವಿರುದ್ಧವಾಗಿ ಇದ್ದಿದ್ದೀವಿ ಸರ್. ಓಕೆ, ರಾಜಗೋಪಾಲ್ ಅವರೇ, ಧನ್ಯವಾದ ನಮ್ಮ ಜೊತೆ ತಾವು ಮಾತಾಡಿದಕ್ಕೆ. ಏನು ಬಿಜೆಪಿಯ ಸ್ಥಳೀಯ ಮುಖಂಡರಾಗಿರುವ ಅಂಬಾರ ಎಸ್ಟಿ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಂಬಾರ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಅಂಬಾರ ಮಾತಾಡೋದು ಸರ್. ಓಕೆ, ಅಂಬಾರಾಯ್ ಅಷ್ಟಗಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. 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 ಈಗಷ್ಟೇ ನಮ್ಮ ಜೊತೆಲಿ ದಲಿತ ಪ್ಯಾಂಥರ್ಸ್ ಅವರು ಮತ್ತೆ ಭೀಮ್ ಆರ್ಮಿ ಅವರೆಲ್ಲ ಮಾತಾಡಿ ಹೇಳ್ತಾ ಇದ್ರು ಜಿದ್ದಿಗ್ ಬಿದ್ದಿದ್ದೀವಿ ನಾವು ಅಂತ ಹೇಳಿ. ಏನ್ ಕಾರಣ ನಿಮ್ಮ ಮೇಲೆ ಜಿದ್ದಿಗ್ ಬೀಳೋದಕ್ಕೆ? ಏನ್ ಕಾರಣ ಸರ್? ಸರ್, ಬಿಕಾಸ್ ಆಫ್ ನಾ ದಲಿತ ಇದ್ದೀನಿ, ನಮ್ಮ ಸಮಾಜದವಾಗಿ ಅವ್ರ ಬಲಿಯಾಕ ಹೋಗ್ಯಾನ ಅನ್ನೋ ವಾದ ಅದಾರಿ ಪಾಪ ಅವ್ರದ್ದು. ಬಟ್ ನಮ್ಮ ಸಮಾಜದ ಕೆಲ ಮುಖಂಡರು ಏನಂತೀರಿ ಪೂರ್ವಗ್ರಹ ಪೀಡಿತರ ಸರ್. ನಾವ್ ಎಲ್ಲಾ ಸಮಾಜದ ಎಲ್ಲಾ ಸಮುದಾಯಗಳ ಜೊತೆ ಬೆರೆತ್ರೆ ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಅದ ಸರ್. ನಾವು ಏಕಾಂಗಿಯಾಗಿ ಬ್ಯಾರೆಯವರಿಗೆಲ್ಲ ಎದುರು ಹಾಕೊಂಡು ಸಮಾಜದಾಗ ನಾವು ಬದುಕಲಿಕ್ಕೆ ಆಗಲ್ಲ ಸರ್. ಹ್ಞೂನ್ರಿ ಸರ್, ನಾವು ಕುಂಬಳಕಾಯಿ ಇದ್ದೀವಿ ಸರ್, ಬ್ಯಾರೆಯವ್ರು ಕುಡ್ಗೋಲ್ಲ ಸರ್. ಈಗ ಮೊನ್ನೆ ಶಾಂತಿ ಸಭೆ ಮಾಡಿರಲ್ರಿ, ಮಾಡಿವಿ ಸರ್. ಯಾಕ ಅದು ಸಫಲ ಆಗಿಲ್ರಿ? ಯಾಕೆ ನೀವು ಒಮ್ಮತಕ್ಕೆ ಬರಕ್ ನಿಮ್ಗೆ ಸಾಧ್ಯ ಆಗಿಲ್ಲ? ಸಫಲ ಆಗಿತ್ತು ಸರ್, ಸಫಲ ಆಗಿತ್ತು. ಕೆಲವರು ಅವರೇ ಗೊಂದಲ ಮಾಡಿದ್ರು ಸರ್. ಈ ಯಾವುದೋ ಸೌಹಾರ್ದ ವೇದಿಕೆ ಅಂತ ಬಂದಿರು, ಕರ್ನಾಟಕ ಸೌಹಾರ್ದ ವೇದಿಕೆ ಅಂತ ಹೇಳಿ ಮಾಡ್ಕೊಂಡ್ರ ಕೆಲವರು. ಅವರು ಎಲ್ಲ ಕಮ್ಯುನಿಸ್ಟ್ ಪಕ್ಷದ ಬೆಂಬಲಿಗರ. ನಿಮ್ಗೇನಾದ್ರೂ ಭರವಸೆ ಇತ್ತ, ನಿಮ್ಗೇನಾದ್ರೂ ನಿರೀಕ್ಷೆ ಇತ್ತ 2ನೇ ತಾರೀಕು ನಮಗೆ ಕೋರ್ಟ್ ಪರ್ಮಿಷನ್ ಕೊಡುತ್ತೆ, ನಮ್ಮ ಮನವಿಯನ್ನ ಪುರಸ್ಕರಿಸುತ್ತೆ ಅನ್ನುವ ಭಾವನೆ ತಮಗಿತ್ತ? ಆದ್ರೆ ಕೋರ್ಟ್ ಹಂಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ತಮ್ಗೆ ಅನ್ಸುತ್ತ್ರಿ ಸರ್? 2ನೇ ತಾರೀಕು ಕೋರ್ಟ್ ನಲ್ಲಿ ನಮ್ಮ ಪರವಾಗಿ ನಿರ್ಣಯ ಬರಬಾರ್ದು ಅನ್ನೋ ಕಾರಣಕ್ಕೆ ಅವತ್ತು ಗೊಂದಲ ಸೃಷ್ಟಿ ಮಾಡಿದ್ರು ಸರ್. ಸರ್ ಎಲ್ಲ ಸಭೆ ಮುಗಿತ್ ಸರ್, ಎಲ್ಲ ಹ್ಞೂನ್ರಿ, ಸಭೆ ಪ್ರಾರಂಭ ಆಗಿ ಸಭೆ ಕೊನೆಗೊಳ್ತಾ ಇತ್ತು ಸರ್. ಹಾನ್ರಿ, ಗುಲ್ಬರ್ಗ SP ಅವರು ವಂದನಾರ್ಪಣೆ ಮಾಡ್ತಾ ಇದ್ರು ಸರ್. ಅಲ್ಲಿ ಕೆಲವು ಮುಖಂಡರು, ಒಬ್ರು ಮಹಿಳಾ ಮುಖಂಡರು, ಇನ್ನು ಕೆಲವು ಮುಖಂಡರು, ನೀವು 2 ತಾರೀಕ ಲಾಠಿ ಬಿಟ್ಟು, ಭಗವಾ ಧ್ವಜ ಬಿಟ್ಟು, ರಾಷ್ಟ್ರೀಯ ಧ್ವಜ ಹಿಡಿದು ಮತ್ತು ಭಾರತದ ಸಂವಿಧಾನದ ಪ್ರಿಯಂಬಲ್ ಹಿಡಿದು ಮಾಡ್ತೀರಿ ಅಂತ ಹೇಳ್ರಿ. ರಾಷ್ಟ್ರೀಯ ಧ್ವಜ ಹಿಡಿದು ಭಾರತದ ಪ್ರಿಯಂಬಲ್ ಹಿಡಿದು ಮಾಡ್ತೀರಿ ಅಂತ ಹೇಳ್ರಿ ಅಂತ ನಮ್ಮ ಮೇಲೆ ಪ್ರೆಷರ್ ಮಾಡ್ಕೊಂಡ್ರಿ ಸರ್. ಸಭೆ ಮುಗಿಲತ್ತದ, ನೋಡೋಣ ಏನಾಗುತ್ತೆ ನೋಡೋಣ್ರಿ. ಥ್ಯಾಂಕ್ ಯು ನಮ್ ಜೊತೆ ನೀವು ಮಾತಾಡಿದ್ದಕ್ಕೆ ಅಂಬಾರಾಯ್ ಅಸ್ತಿಗಿ ಅವರೇ.